ಟಿ ನರಸೀಪುರ ರೇಷ್ಮೆ ಕಾರ್ಖಾನೆಗೆ ಸಂಬಂಧಪಟ್ಟಂತೆ ಒಂದು ಬ್ರೇಕಿಂಗ್ ನ್ಯೂಸ್ ಲಭ್ಯವಾಗ್ತಾ ಇದೆ, ಬನ್ನಿ ನೋಡೋಣ. ಟಿ ನರಸೀಪುರ ರೇಷ್ಮೆ ಕಾರ್ಖಾನೆ ಹೋರಾಟಕ್ಕೆ ಜಯ. ರೈತರ ಹೋರಾಟಕ್ಕೆ ಕೊನೆಗೂ ಸಿಕ್ತು ಗೆಲುವು. ಕಾರ್ಖಾನೆ ಉಳಿವಿಗೆ ಸದನದಲ್ಲಿ ಚರ್ಚೆ. ಕ್ರೀಡಾಂಗಣ ಯೋಜನೆ ಕೈಬಿಟ್ಟ ಸರ್ಕಾರ, ರೈತರ ಒತ್ತಡಕ್ಕೆ ಮಣಿದ ಸರ್ಕಾರ. ಕಾರ್ಖಾನೆ ಅಭಿವೃದ್ಧಿಗೆ ಸಚಿವ ವೆಂಕಟೇಶ್ ಭರವಸೆ. ರೇಷ್ಮೆ ಕಾರ್ಖಾನೆ ಉಳಿವಿಗೆ ಸರ್ಕಾರದ ನಿರ್ಧಾರ ಸ್ವಾಗತಾರ್ಹ. ಟಿ ನರಸೀಪುರ ರೇಷ್ಮೆ ಕಾರ್ಖಾನೆ ಹೋರಾಟಕ್ಕೆ ಜಯ ಸಿಕ್ಕಿದೆ. ರೈತರ ಹೋರಾಟಕ್ಕೆ ಕೊನೆಗೂ ಸಿಕ್ತು ಗೆಲುವು. ಕಾರ್ಖಾನೆ ಉಳಿವಿಗೆ ಸದನದಲ್ಲಿ ಚರ್ಚೆ ನಡೆಸಲಾಗಿದೆ. ಕ್ರೀಡಾಂಗಣ ಯೋಜನೆಯನ್ನ ಸರ್ಕಾರ ಕೈಬಿಟ್ಟಿದೆ. ರೈತರ ಒತ್ತಡಕ್ಕೆ ಮಣಿದ ಸರ್ಕಾರ ಕಾರ್ಖಾನೆ ಅಭಿವೃದ್ಧಿಗೆ ಸಚಿವ ವೆಂಕಟೇಶ್ ಭರವಸೆ ನೀಡಿದ್ದಾರೆ. ರೇಷ್ಮೆ ಕಾರ್ಖಾನೆ ಉಳಿವಿಗೆ ಸರ್ಕಾರದ ನಿರ್ಧಾರ ಸ್ವಾಗತಾರ್ಹ ಎಂದು ರೈತ ಮುಖಂಡರು ಈ ವಿಚಾರವಾಗಿ ಏಡೆನ್ಸ್ ನ್ಯೂಸ್ ನಲ್ಲಿ ವರದಿಯನ್ನ ಮಾಡಲಾಗಿತ್ತು. ಇದಾದ ಬಳಿಕ ಸದನದಲ್ಲಿ ಚರ್ಚೆ ನಡೆಸಲಾಗಿದೆ. ನರಸೀಪುರ ತಾಲೂಕಿನ ಐತಿಹಾಸಿಕ ರೇಷ್ಮೆ ಕಾರ್ಖಾನೆಯ ಉಳಿವಿಗೆ ನಡೆಸಲಾಗುತ್ತಿದ್ದ ಹೋರಾಟ ಇದೀಗ ಒಂದು ನಿರ್ಣಾಯಕ ಹಂತಕ್ಕೆ ಬಂದಿದೆ. ಕಳೆದ 15 ದಿನಗಳಿಂದ ನಿರಂತರವಾಗಿ ನಡೆಸಲಾಗ್ತಿದ್ದ ಹೋರಾಟದ ಫಲವಾಗಿ ರಾಜ್ಯ ಸರ್ಕಾರವು ರೇಷ್ಮೆ ಕಾರ್ಖಾನೆಯಲ್ಲಿ ಕ್ರೀಡಾಂಗಣ ನಿರ್ಮಿಸುವ ಯೋಜನೆಯನ್ನ ಕೈಬಿಟ್ಟಿದೆ. ಅಲ್ಲದೆ ಕಾರ್ಖಾನೆಯನ್ನ ಮತ್ತಷ್ಟು ಅಭಿವೃದ್ಧಿಪಡಿಸುವ ಭರವಸೆಯನ್ನ ನೀಡಿದೆ. ಈ ಕುರಿತು ಸದನದಲ್ಲಿ ಕೂಡ ಚರ್ಚೆಗಳನ್ನ ನಡೆಸಲಾಗಿದೆ. ರೈತರು ಹಾಗೂ ಹೋರಾಟಗಾರರು ಸಂತಸವನ್ನ ವ್ಯಕ್ತಪಡಿಸಿದ್ದಾರೆ. ರೇಷ್ಮೆ ಸಚಿವ ಶ್ರೀ ವೆಂಕಟೇಶ್ ಅವರು ಈ ವಿಷಯದಲ್ಲಿ ಸಕಾರಾತ್ಮಕವಾಗಿ ಸ್ಪಂದಿಸಿ ಕಾರ್ಖಾನೆಯಲ್ಲಿ ಕ್ರೀಡಾಂಗಣ ನಿರ್ಮಿಸುವ ಯೋಜನೆಯನ್ನ ಕೈಬಿಡಲು ನಿರ್ಧರಿಸಿದ್ದಾರೆ. ಇದರ ಜೊತೆಗೆ ರೇಷ್ಮೆ ಕಾರ್ಖಾನೆಯನ್ನ ಅಭಿವೃದ್ಧಿಪಡಿಸುವ ಕುರಿತು ಭರವಸೆಯನ್ನ ಕೂಡ ನೀಡಿದ್ದಾರೆ. ಈ ನಿರ್ಧಾರವನ್ನ ಸ್ವಾಗತಿಸಿರುವ ಹೋರಾಟಗಾರರು ಸಚಿವರಿಗೆ ಧನ್ಯವಾದವನ್ನ ಸಲ್ಲಿಸಿದ್ದಾರೆ. ಅಲ್ಲದೆ ಕಾರ್ಖಾನೆಯನ್ನ ಉಳಿಸುವಂತೆ ಮತ್ತು ರೈತರ ಹಿತವನ್ನ ಕಾಪಾಡುವಂತೆ ಮನವಿ ಮಾಡಿದ್ದಾರೆ. ರೇಷ್ಮೆ ಕಾರ್ಖಾನೆಯು ಈ ಭಾಗದ ರೈತರಿಗೆ ಆರ್ಥಿಕವಾಗಿ ಬಹಳಷ್ಟು ನೆರವು ನೀಡುತ್ತಿತ್ತು. ಆದ್ರೆ ಇತ್ತೀಚಿನ ವರ್ಷಗಳಲ್ಲಿ ಇದು ನಷ್ಟದಲ್ಲಿ ನಡೆಯುತ್ತಿರೋದ್ರಿಂದ ರೈತರು ಆತಂಕಗೊಂಡಿದ್ರು. ಕಾರ್ಖಾನೆಯನ್ನ ಉಳಿಸುವಂತೆ ಮತ್ತು ಅದರ ಅಭಿವೃದ್ಧಿಗಾಗಿ ಒತ್ತಾಯಿಸಿ ರೈತರು ಹಾಗೂ ಸ್ಥಳೀಯರು ಸೇರಿ ಹೋರಾಟವನ್ನ ನಡೆಸಿದ್ರು. ಈ ಹೋರಾಟಕ್ಕೆ ಇದೀಗ ಜಯ ಸಿಕ್ಕಿದೆ. ಬೈಟ್ ತಗೊಂಡು ಅಷ್ಟು ಲಾಂಗು ಬೇಡ ಬೇಡ ಆತ್ಮೀಯ ಚರ್ಚೆ ಮಾಡ್ತೀವಿ ಅಂತ ಸೌಜನ್ಯಕರು ಒಂದು ಮಾತಾಡಿಲ್ಲ ಅಂದ್ರೆ ಇವರು ತಾಲೂಕಿನ ಈ ಜನತೆಯ ದಂಡಾಧಿಕಾರಿಗಳ ಅಥವಾ ಈ ಆಡಳಿತ ಪಕ್ಷದ ಏಜೆಂಟ್ ಅಂತ ನಾನು ಪ್ರಶ್ನೆ ಮಾಡಬೇಕಾಗ್ತದೆ. ಯಾಕೆಂದ್ರೆ ಈ ವಿಚಾರದಲ್ಲಿ ಯಾಕೆ
ಬೈಟ್ ತಗೊಂಡು ಅಷ್ಟು ಲಾಂಗು. ಬೇಡ ಬೇಡ ಆತ್ಮೀಯ ಆತ್ಮೀಯ ಚರ್ಚೆ ಮಾಡ್ತೀವಿ ಅಂತ ಸೌಜನ್ಯಕರು ಒಂದು ಮಾತಾಡಿಲ್ಲ ಅಂದ್ರೆ ಇವರು ತಾಲೂಕಿನ ಈ ಜನತೆಯ ದಂಡಾಧಿಕಾರಿಗಳ ಅಥವಾ ಈ ಆಡಳಿತ ಪಕ್ಷದ ಏಜೆಂಟ್ ಅಂತ ನಾನು ಪ್ರಶ್ನೆ ಮಾಡಬೇಕಾಗ್ತದೆ. ಯಾಕೆಂದ್ರೆ ಈ ವಿಚಾರದಲ್ಲಿ ಯಾಕೆ ಬೈಟ್ ತಗೊಂಡು ಅಷ್ಟು ಲಾಂಗು. ಬೇಡ ಬೇಡ ಆತ್ಮೀಯ ಆತ್ಮೀಯ ಚರ್ಚೆ ಮಾಡ್ತೀವಿ ಅಂತ ಸೌಜನ್ಯಕರು ಒಂದು ಮಾತಾಡಿಲ್ಲ ಅಂದ್ರೆ ಇವರು ತಾಲೂಕಿನ ಈ ಜನತೆಯ ದಂಡಾಧಿಕಾರಿಗಳ ಅಥವಾ ಈ ಆಡಳಿತ ಪಕ್ಷದ ಏಜೆಂಟ್ ಅಂತ ನಾನು ಪ್ರಶ್ನೆ ಮಾಡಬೇಕಾಗ್ತದೆ. ಯಾಕೆಂದ್ರೆ ಈ ವಿಚಾರದಲ್ಲಿ ಯಾಕೆ ಕಾರ್ಖಾನೆ ಉಳಿವಿಗೆ ರೈತರು 15 ದಿನಗಳಿಂದ ಸತತವಾಗಿ ಹೋರಾಟವನ್ನ ಮಾಡ್ತಾ ಇದ್ರು. ಇದಕ್ಕೆ ಸಂಬಂಧಿಸಿದಂತೆ ದೂರವಾಣಿ ಸಂಪರ್ಕದಲ್ಲಿ ನಮ್ಮ ಸ್ಥಳೀಯ ವರದಿಗಾರರು ಇದ್ದಾರೆ. ಬನ್ನಿ ಅವರು ಏನ್ ಹೇಳ್ತಾರೆ ಕೇಳೋಣ. ಎಸ್ ಮಾದೇಸ್ವಾಮಿ, ಏನಿದೆ ಇದ್ರ ಬಗ್ಗೆ ಹೆಚ್ಚಿನ ಮಾಹಿತಿ? ಹೌದು ಸುರೇಖ, ಕಳೆದ 15 ದಿನಗಳ ಸತತವಾಗಿ ಹೋರಾಟದ ಫಲ ಇವತ್ತು ಸದನದಲ್ಲಿ ಚರ್ಚೆಯಾಗಿದೆ. ಆ ವಿಚಾರ ಇಲ್ಲಿ ಹೋರಾಟಕ್ಕೆ ಇಲ್ಲಿ ಬಿಜೆಪಿ ಮುಖಂಡ ತೋಟತಪ್ಪ ಬಸವರಾಜು ಮತ್ತೆ ಬಿಜೆಪಿ ಜಿಲ್ಲಾ ಉಪಾಧ್ಯಕ್ಷರಾದ ಅರ್ಜುನ್ ರಮೇಶ್ ಅವರು ಉಪವಾಸ ಸತ್ಯಾಗ್ರಹ ನಡೆಸಿದ್ರು. ಉಪವಾಸ ಸತ್ಯಾಗ್ರಹ ನಡೆಸಿದ ಸಂದರ್ಭದಲ್ಲಿ ವಿರೋಧ ಪಕ್ಷದ ನಾಯಕರು ಮತ್ತೆ ಬಿಜೆಪಿ ರಾಜಕೀಯ ಸಂಸದರು ಮಾಜಿ ಸಂಸದರಾದ ಪ್ರತಾಪ್ ಸಿಂಹ ಅವರು, ಸಂಸದರು ಯದುವೀರ್ ದತ್ತ ಒಡೆಯರು ಎಲ್ಲ ಕೂಡ ಇಲ್ಲಿ ಆಗಮಿಸಿ ಇಲ್ಲೆಲ್ಲ ಪರಿಶೀಲನೆ ಮಾಡಿ ಈ ಜಾಗದಲ್ಲಿ ಕ್ರೀಡಾಂಗಣ ನಿರ್ಮಿಸೋದು ಬೇಡ, ಕ್ರೀಡಾಂಗಣಕ್ಕೆ ಸೂಕ್ತವಾದ ಸ್ಥಳವಲ್ಲ, ಇಲ್ಲಿ ಒಂದು ವೇಳೆ ಕ್ರೀಡಾಂಗಣ ನಿರ್ಮಿಸಲೇಬೇಕು ಅಂತ ನೀವೇನಾದ್ರು ನಿರ್ಧಾರ ಮಾಡದ್ದೇ ಆದಲ್ಲಿ ನಾವು ಇಲ್ಲಿಂದನೂ ಪಾದಯಾತ್ರೆ ಹೊರಡ್ತೀವಿ ಮೈಸೂರುವರೆಗೂ ಅಂತ ಕೂಡ ಎಚ್ಚರಿಕೆಯನ್ನು ಕೊಟ್ಟಿದ್ರು. ಈ ವಿಚಾರವಾಗಿ ಬಹಳಷ್ಟು ಪರ ವಿರೋಧದ ಚರ್ಚೆಗಳು ಹುಟ್ಕೊಂಡಿತ್ತು. ಕಾರ್ಖಾನೆಯ ಕಾರ್ಮಿಕರು ಏನು ಅಂದ್ರೆ ಕಳೆದ 15 ದಿನಗಳಿಂದ ಸತತವಾಗಿ ನಿರಂತರವಾಗಿ ಹೋರಾಟ ಮಾಡಿ ಪ್ರತಿಭಟನೆ ಮಾಡಿದ್ರು. ಪ್ರತಿಭಟನೆಗೆ ಪರಿಸರವಾದಿಗಳು ಮತ್ತೆ ಕನ್ನಡ ಪರ ಚಳವಳಿ ಸಂಘಟನೆಗಳು, ತಾಲೂಕಿನ ಬಹಳಷ್ಟು ಮುಖಂಡರುಗಳು, ಸಂಘ ಸಂಸ್ಥೆಗಳು ಮತ್ತು ರೈತ ಸಂಘ ಎಲ್ಲದಕ್ಕೂ ಹೆಚ್ಚಾಗಿ ಇಲ್ಲಿ ಹೆಚ್ಚು ಕಡೆ ರಾಜ್ಯ ಕಬ್ಬು ಬೆಳೆಗಾರರ ಸಂಘದ ವತಿಯಿಂದ ನಿರಂತರವಾಗಿ ಕಾರ್ಮಿಕರ ಜೊತೆ ಹೋರಾಟ ನಡೆಸಿದಂತ ಸಂದರ್ಭದಲ್ಲಿ ಇಲ್ಲಿ ಏನು ಸಚಿವರಾಗಿರ್ಬೋದು, ಮುಖ್ಯಮಂತ್ರಿಗಳಾಗಿರ್ಬೋದು ಮತ್ತೆ ಶಾಸಕರುಗಳಾಗಿರ್ಬೋದು ಆಗಮಿಸಿ, ಯತೀಂದ್ರ ಅವರು ಕೂಡ ಇಲ್ಲಿ ಆಗಮಿಸಿ ಅವರ ಏನು ಒಂದು ಸಮಸ್ಯೆಗಳನ್ನ ಆಲಿಸಿ ಮತ್ತೆ ಇದನ್ನ ಪರಿಶೀಲನೆ ಮಾಡಿ ನಾವು ಮಾಡ್ತೀವಿ ಅಂತ ಭರವಸೆ ಕೊಟ್ಟಿದ್ರು. ನಿನ್ನೆ ನಡೆದ ಸದನದಲ್ಲಿ ಈ ವಿಚಾರ ಚರ್ಚೆ ಆಗಿರುತ್ತದೆ. ಈ ವಿಚಾರ ಚರ್ಚೆಯಾಗಿ ಈ ವಿಚಾರವನ್ನು ಅಲ್ಲಿ ಕ್ರೀಡಾಂಗಣ ನಿರ್ಮಿಸುವುದನ್ನ ಕೈ ಬಿಡಲಾಗಿದೆ ಎಂದು ರೇಷ್ಮೆ ಸಚಿವರಾದ ಕೆ ವೆಂಕಟೇಶ್ ಅವರು ಅಲ್ಲಿ ಸದನದಲ್ಲಿ ತಿಳಿಸಿರ್ತಾರೆ. ಈ ವಿಚಾರಕ್ಕೆ ಇಲ್ಲಿ ಬಹಳಷ್ಟು ಸಂಭ್ರಮ ವ್ಯಕ್ತವಾಗಿದೆ. ಅಂದ್ರೆ ಈಗ ಕ್ರೀಡಾಪಟುಗಳು ಅದೇ ಜಾಗದಲ್ಲಿ ನಮ್ಗೆ ಕ್ರೀಡಾಂಗಣ ಬೇಕು ಅಂತ ಕೂಡ ಹೇಳ್ತಾ ಇದ್ರು. ಆದ್ರೆ ಈಗ ಬೇರೆ ಕಡೆ ಯಾವ ಕಡೆ ವ್ಯವಸ್ಥೆ ಮಾಡಲಾಗಿದೆ ಕ್ರೀಡಾಂಗಣಕ್ಕೆ, ಮಾಹಿತಿ ಏನಾದ್ರೂ ಇದೆಯಾ?
ಇನ್ನು ಆ ಬಗ್ಗೆ ಯಾವುದೇ ರೀತಿ ಮಾಹಿತಿ ಇಲ್ಲ. ಕ್ರೀಡಾಪಟುಗಳು ಏನಪ್ಪಾ ಅಂದ್ರೆ ನಮ್ಗೆ ಕ್ರೀಡಾಂಗಣ ಅವಶ್ಯಕತೆ ಇದ್ರೆ ಆದ್ರೆ ಅದೇ ಜಾಗದಲ್ಲಿ ಬೇಕು ಅಂತ ಏನಿಲ್ಲ. ಕ್ರೀಡಾಂಗಣಕ್ಕೆ ನೀವು ಸೂಕ್ತವಾದ ಜಾಗ ಗುರುತಿಸಿ ನಮ್ಗೆ ವಿಶಾಲವಾದ ಕ್ರೀಡಾಂಗಣ ನಿರ್ಮಾಣ ಮಾಡಿ ಕೊಡಿ ಅಂತ ಕ್ರೀಡಾಪಟುಗಳು ಹೇಳ್ತಾ ಇದ್ರೆ. ಅಷ್ಟೇ ಅಲ್ಲದೆ ಕ್ರೀಡಾಂಗಣ ಹೋರಾಟ ಸಮಿತಿನೂ ಕೂಡ ಅದೇ ರೀತಿ ನಿರ್ಧಾರಕ್ಕೆ ಬಂದಿದೆ. ಎಲ್ಲಾದ್ರೂ ಸರಿ ಸೂಕ್ತವಾದ ಜಾಗ ಗುರುತಿಸಿ ಕ್ರೀಡಾಂಗಣ ನಿರ್ಮಿಸಬೇಕು. ಅಷ್ಟೇ ಅಲ್ಲದೆ ಇಲ್ಲಿ ತಪ್ಪು ಮಾಹಿತಿ ನೀಡಿ ಇಲ್ಲಿ ಸಮಸ್ಯೆನ ದೊಡ್ಡ ಸಮಸ್ಯೆ ಆಗಿತ್ತು. ಇಲ್ಲಿ ಅಧಿಕಾರಿಗಳು ಅಲ್ಲಿ ಕ್ರೀಡಾಂಗಣಕ್ಕೆ ಸೂಕ್ತವಾದ ಜಾಗ ಅಂತ ಹೇಳಿ ಸಮಸ್ಯೆ ಆಗಿತ್ತು. ಅದು 5 ಎಕರೆಯಲ್ಲಿ ಕ್ರೀಡಾಂಗಣ ನಿರ್ಮಾಣ ಮಾಡಿದ್ರೆ ಯಾವ್ದೇ ರೀತಿ ಕ್ರೀಡಾಂಗಣ ನಿರ್ಮಾಣ ಮಾಡೋದಕ್ಕಾಗೋದಿಲ್ಲ. 400 ಮೀಟರ್ ಟ್ರ್ಯಾಕ್ ನಿರ್ಮಾಣ ಮಾಡ್ಬೇಕಾದ್ರೆ 8 ರಿಂದ 10 ಎಕರೆ ಜಮೀನ್ ಬೇಕಾಗುತ್ತೆ. ಹಂಗಾಗಿ ಸೂಕ್ತವಾಗಿ 10 ಎಕರೆ ಜಮೀನ್ ಎಲ್ಲಿ ಸಿಗುತ್ತೋ ಇಲ್ಲ ಖಾಸಗಿ ಹತ್ರನೂ ಆದ್ರೂ ಸರಿನೆ ಪರ್ಚೇಸಿಂಗ್ ಮಾಡಿ ನೀವು ಕ್ರೀಡಾಂಗಣ ನಿರ್ಮಾಣ ಮಾಡಿ. ಆದ್ರೆ ಇಲ್ಲಿ ನರಸೀಪುರಕ್ಕೆ ಕ್ರೀಡಾಂಗಣ ಅವಶ್ಯಕತೆ ಇದೆ. ಯಾಕಂದ್ರೆ ರಾಷ್ಟ್ರ ಮತ್ತು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಇಲ್ಲಿ ಪ್ರತಿಭಾವಂತವಿದೆ ಕ್ರೀಡಾಪಟುಗಳು ಗುರುತಿಸ್ಕೊಂಡಿದ್ದಾರೆ. ರಾಜ್ಯ ಮತ್ತು ದೇಶಕ್ಕೆ ಒಳ್ಳೆ ಹಿರಿಮೆಯನ್ನ ತಂದಿದ್ದಾರೆ. ಹಂಗಾಗಿ ಇಲ್ಲಿ ಇನ್ನು ಹೆಚ್ಚಿನ ರೀತಿ ಕ್ರೀಡಾಪಟುಗಳು ಬೆಳೆಯೋದಕ್ಕೆ ಮತ್ತೆ ಕ್ರೀಡಾಭ್ಯಾಸ ಮಾಡೋದಕ್ಕೆ ವಿವಿಧ ಕ್ರೀಡೆಗಳನ್ನ ಇಲ್ಲಿ ಪ್ರಾಕ್ಟೀಸ್ ಮಾಡೋದಕ್ಕೆ ದೊಡ್ಡ ಮಟ್ಟದಲ್ಲಿ ಒಂದು ಕ್ರೀಡಾಂಗಣ ನಿರ್ಮಾಣ ಮಾಡಬೇಕು ಅಂತ ಇಲ್ಲಿ ಕ್ರೀಡಾಪಟುಗಳ ಒಂದು ಕೂಗಾಗಿದೆ. ಇದ್ರ ಬಗ್ಗೆ ರೈತ ಮುಖಂಡರು ಏನ್ ಹೇಳ್ತಾರೆ? ರೈತ ಮುಖಂಡರು ನಮ್ಮ ಹೋರಾಟಕ್ಕೆ ತುಂಬಾ ಪ್ರತಿಫಲ ಸಿಕ್ಕಿದೆ. ಇದೇ ರೀತಿ ನಮ್ಮ ರೇಷ್ಮೆ ಕಾರ್ಖಾನೆ ಉಳಿವಿಗಾಗಿ ಹೋರಾಟ ಮಾಡಿದೀವಿ. ಹಾಗೇನೆ ಈಗ ಕ್ರೀಡಾಂಗಣ ಬೇಕಾಗಿದೆ. ಅದಕ್ಕೆ ಕ್ರೀಡಾಂಗಣಕ್ಕೆ ಸೂಕ್ತವಾದ ಜಾಗನ ಗುರುಸಿ ಕ್ರೀಡಾಂಗಣ ಮಾಡಿ ಅಂತ ರೈತ ಮುಖಂಡರುಗಳು ತಮ್ಮ ಒಂದು ಅನಿಸಿಕೆಯನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಎಸ್ ಮಹಾದೇವ ಸ್ವಾಮಿ, ಧನ್ಯವಾದ. ಟಿ ನರಸೀಪುರದಲ್ಲಿ ಕ್ರೀಡಾಂಗಣ ನಿರ್ಮಾಣಕ್ಕೆ ಒಂದು ವ್ಯವಸ್ಥೆಯನ್ನ ಮಾಡಲಾಗಿದೆ. ಬೇರೆ ಒಂದು ಜಾಗದಲ್ಲಿ ಕ್ರೀಡಾಂಗಣವನ್ನ ನಿರ್ಮಾಣ ಮಾಡಲಾಗುತ್ತೆ ಅಂತ ಸದನದಲ್ಲಿ ಚರ್ಚೆಯನ್ನ ಕೂಡ ನಡೆಸಲಾಗಿದೆ. ಯಾವ ಜಾಗದಲ್ಲಿ ಯಾವ ರೀತಿ ನಿರ್ಮಾಣ ಮಾಡಬೇಕು ಎಂಬ ಚರ್ಚೆ, ಅದರ ಬಗ್ಗೆ ಇನ್ನ ಮಾಹಿತಿ ಕೂಡ ಲಭ್ಯ ಆಗಿಲ್ಲ. ಮುಂದಿನ ದಿನಗಳಲ್ಲಿ ಯಾವ ಜಾಗದಲ್ಲಿ ಈ ರೀತಿಯಾಗಿ ಒಂದು ಕ್ರೀಡಾಂಗಣವನ್ನ ನಿರ್ಮಾಣ ಮಾಡಬಹುದು ಎಂಬ ಮಾಹಿತಿ ಕೂಡ ಬೇಕಾಗಿದೆ. ಈ ಕುರಿತು ಮಾತನಾಡಿದ ರೈತ ಮುಖಂಡ ಕಿರುಗಸೂರು ಶಂಕರ್ ಅವರು ಏಡೆನ್ಸ್ ನ್ಯೂಸ್ ವರದಿಗೆ ನಾವು ಧನ್ಯವಾದ ಅರ್ಪಿಸುತ್ತೇವೆ ಅಂತ ಕೂಡ ಹೇಳಿದ್ದಾರೆ. ನಮ್ಮ ಹೋರಾಟಕ್ಕೆ ಬೆಂಬಲ ನೀಡಿದ ಎಲ್ಲರಿಗೂ ನಾವು ಆಭಾರಿಯಾಗಿದ್ದೇವೆ ಅಂತ ಕೂಡ ಹೇಳಿದ್ದಾರೆ. ರೇಷ್ಮೆ ಕಾರ್ಖಾನೆಯನ್ನ ಉಳಿಸುವಲ್ಲಿ ಸರ್ಕಾರದ ಈ ನಿರ್ಧಾರ ಸ್ವಾಗತಾರ್ಹವಾಗಿದೆ ಅಂತ ಕೂಡ ಹೇಳಿದ್ದಾರೆ. ಕಾರ್ಖಾನೆಯನ್ನ ಮತ್ತಷ್ಟು ಅಭಿವೃದ್ಧಿಪಡಿಸುವಂತೆ ಮತ್ತು ಆ ಜಾಗದಲ್ಲಿ ಕ್ರೀಡಾಂಗಣವನ್ನ ನಿರ್ಮಾಣ ಮಾಡುವ ಕಾರ್ಯವನ್ನ ಕೈಬಿಡುವಂತೆ ಸರ್ಕಾರ ಏನು ಯೋಜನೆಯನ್ನ ರೂಪಿಸಿದೆ ಅದಕ್ಕೆ ಸ್ವಾಗತಾರ್ಹ ಅಂತ ಕೂಡ ರೈತ ಮುಖಂಡರು ತಿಳಿಸಿದ್ದಾರೆ. ಸರ್ಕಾರ ರೈತರ ಬೇಡಿಕೆ ಈಡೇರಿಸುವ ಮೂಲಕ ಸಮಸ್ಯೆಗೆ ಪರಿಹಾರವನ್ನ ನೀಡಿದೆ. ಬೇರೊಂದು ಜಾಗದಲ್ಲಿ ಕ್ರೀಡಾಂಗಣವನ್ನ ನಿರ್ಮಾಣ ಮಾಡಲಾಗುತ್ತೆ ಎಂಬ ಭರವಸೆಯನ್ನ ಕೂಡ ನೀಡಿದ್ದಾರೆ. ಬೈಟ್ ತಗೊಂಡು ಅಷ್ಟು ಲಾಂಗು. ಬೇಡ ಆತ್ಮೀಯ ಈ ಬಗ್ಗೆ
ರೈತ ಮುಖಂಡರಾದಂತಹ ಬಸವರಾಜ್ ಅವರು ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಬಿಜೆಪಿ ಮುಖಂಡರಾದಂತಹ ಬಸವರಾಜ್ ಅವರು ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಅವರ ಅಭಿಪ್ರಾಯ ಏನು ಎಂಬುದನ್ನ ಕೂಡ ಕೇಳೋಣ. ಬಸವರಾಜ್ ಅವರೇ, ನಮಸ್ತೆ. ನಮಸ್ಕಾರ ಅಮ್ಮ. ಸರ್, ಈಗ ಅಲ್ಲಿ ಕ್ರೀಡಾಂಗಣ ಯೋಜನೆಯನ್ನ ಕೈಬಿಟ್ಟು ಸರ್ಕಾರ ರೇಷ್ಮೆ ಕಾರ್ಖಾನೆ ಅಲ್ಲಿ ಇರಬೇಕು ಅನ್ನೋ ಸದನದಲ್ಲಿ ಚರ್ಚೆ ನಡೆಸಲಾಗಿದೆ. ಇದ್ರ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು? ಬಹಳ ಇದು ಸರ್ಕಾರದ ನಿರ್ಧಾರವನ್ನ ನಾವು ಸ್ವಾಗತ ಮಾಡ್ತೇವೆ. 15 ದಿನಗಳ ಕಾಲ ಅಲ್ಲಿ ಕಾರ್ಮಿಕರು, ನಮ್ಮ ಸಹೋದರಿಯರು, ಅಲ್ಲಿ ಕೆಲಸ ಮಾಡತಕ್ಕಂಥವ್ರೆಲ್ಲರೂ ಸಹ ಪ್ರತಿದಿನ ಪ್ರತಿಭಟನೆ ಮಾಡ್ತಾ ಇದ್ರು. ಕಳೆದ 24ನೇ ತಾರೀಕು ರಾತ್ರಿ ನಮ್ಗೆ ಒಂದು ಸುದ್ದಿ ಬರುತ್ತೆ. ಬೆಳಿಗ್ಗೆ ರೇಷ್ಮೆ ಗೂಡನ್ ಕಾರ್ಖಾನೆ ಕಾಂಪೌಂಡ್ ನ ಒಡೆದು ಅಲ್ಲಿ ಕ್ರೀಡಾಂಗಣ ನಿರ್ಮಾಣ ಮಾಡುವಂತ ಕಾಮಗಾರಿ ಪ್ರಾರಂಭ ಮಾಡ್ತಾರೆ ಅನ್ನೋದು ನಮ್ಗೆ ಸುದ್ದಿ ಬರುತ್ತೆ. ಬಂದ ನಂತರ ನಾವ್ ಏನ್ ಮಾಡ್ಬೇಕು ಅಂತ ಹೇಳಿ ಯೋಚನೆ ಮಾಡಿ ಕಡೆಗೆ ನಾನು ನಮ್ಮ ದೇವರ ಮುಂದೆ ನಾನು ಸಂಕಲ್ಪ ಮಾಡಿ ಮುಂದೆ ಇದಕ್ಕೆ ನಾವು ಹೋರಾಟ ಅಥವಾ ದೊಣ್ಣೆ ಹಿಡ್ಕೊಂಡೋದ್ರೆ ಇದು ಬೇರೆ ಬೇರೆ ಅನಾಹುತ ಕಾರಣ ಆಗುತ್ತೆ ಅಂತ ಹೇಳಿ ನಾನು ಆಮರಣ ಅಂತ ಉಪವಾಸವನ್ನ ನಾನು ಕೈಗೊಂಡೆ. ಆ ಸಂದರ್ಭದಲ್ಲಿ ನಮ್ಮ ಜಿಲ್ಲಾ ಉಪಾಧ್ಯಕ್ಷರಾದಂತ ರಮೇಶ್ ಅವರು ನನ್ ಜೊತೆ ಅವರು ಸಹ ಆಮರಣ ಅಂತ ಉಪವಾಸ ಕೂತ್ಕೊಂಡ್ರು. 2 ದಿನ ಕಳೆಯೋಷ್ಟ್ರಲ್ಲೇ ಇಡೀ ರಾಜ್ಯದಲ್ಲಿ ಅದು ಸಂಚಲನ ಮೂಡಿಸ್ತು. ಎಲ್ಲ ವಿವಿಧ ಸಂಘಟನೆಯವರು, ರೈತ ಸಂಘದವರು, ಕನ್ನಡ ಸೇನೆಯವರು, ಪರಿಸರವಾದಿಗಳು, ನಮ್ಮ ರಾಜ್ಯ ಪರಿಸರವಾದಿಗಳ ಅಧ್ಯಕ್ಷರಾದಂತ AT ರಾಮಸ್ವಾಮಿ ಅವರು, ನಮ್ಮ ಮಾಜಿ ವಿಧಾನ ಪರಿಷತ್ ಸೋಮಚಾರ್ಯ ಅವರು, ಇದು ಪ್ರಾರಂಭ ಆಗತ್ ಮುಂಚೆನೆ ನಾನು 2 ದಿನ ಮುಂಚೆ 22-23ನೇ ತಾರೀಕು ನಾನು ಮಾನ್ಯ ಲೋಕಸಭಾ ಸದಸ್ಯರಾದಂತ ಯದುವೀರ್ ಕೃಷ್ಣದತ್ತ ಒಡೆಯರ್ ಅವ್ರಿಗೆ ನಾನು ಮನವಿ ಕೊಟ್ಟೆ. ಈ ತರ ಮಾಡ್ತಾ ಇದಾರೆ, ಇದನ್ನ ನೀವು ಬಂದು ತಡಿಬೇಕು ಅಂತ ಹೇಳಿ ಅವ್ರಿಗೂ ಸಹ ಮನವಿ ಕೊಟ್ಟಿದ್ದೆ. ಅವರು ಅದಾದ್ಮೇಲೆ ಮೈಸೂರಿಗೆ ಭೇಟಿ ಕೊಟ್ಟಂತ CM ಸಿದ್ದರಾಮಯ್ಯನವ್ರಿಗೆ ಅವರು ಸಹ ಮನವಿ ಮಾಡಿದ್ರು. ಸಹ ಮುಖ್ಯಮಂತ್ರಿಗಳು ಇದರ ಬಗ್ಗೆ ಕೂಲಂಕುಷವಾಗಿ ಅಧ್ಯಯನ ನಡೆಸಿ ಅವರು ಸಹ ಬಹುಶಃ ರೇಷ್ಮೆ ಸಚಿವರಿಗೆ ಹೇಳಿರ್ಬೋದು. ಮತ್ತೆ ನಮ್ಮ ಉಸ್ತುವಾರಿ ಸಚಿವರಾದಂತ ಮಾನ್ಯ SP ಮಾದೇವಪ್ಪನವರು ಅವರು ಸಹ 27ನೇ ತಾರೀಕು ಅವರು ಹೇಳಿಕೆ ಕೊಡ್ತಾರೆ. 27-28ನೇ ತಾರೀಕು ಯಾವುದೇ ಕಾರಣಕ್ಕೂ ನಾವಲ್ಲಿ ಕ್ರೀಡಾಂಗಣವನ್ನ ನಾವು ಮಾಡೋದಿಲ್ಲ. ಅದು ಸರ್ಕಾರ ಅದರ ಬಗ್ಗೆ ನಮ್ಗೆ ಯಾವುದೇ ಹಠಮಾರಿತನ ಪ್ರತಿಷ್ಠೆ ಇಲ್ಲ. ನಾವು ಅದನ್ನ ಪರಿಶೀಲನೆ ಮಾಡಿ ಅಲ್ಲಿ ಕ್ರೀಡಾಂಗಣವನ್ನ ಕೈ ಬಿಡ್ತೀವಿ ಅಂತ ಅನ್ನೋ ಮಾತನ್ನ ಅವರು ಸಹ ಹೇಳಿದ್ರು. ಆದ್ರೆ ಅದರ ನಾಳೆನೆ ಸನ್ಮಾನ್ಯ ವಿಧಾನ ಪರಿಷತ್ ಸದಸ್ಯರಾದಂತ ಯತೀಂದ್ರ ಅವ್ರು ಬಂದು ಹೇಳಿಕೆ ಕೊಡ್ತಾರೆ, ಇಲ್ಲ ನಾವ್ ಅಲ್ಲೇ ಮಾಡ್ತೀವಿ ಕ್ರೀಡಾಂಗಣನ, ಯಾವ್ದೇ ಕಾರಣಕ್ಕೂ ನಾವ್ ಇದ್ ಮಾಡಲ್ಲ ಅನ್ನೋ ಉದ್ದಟತನದ ಹೇಳಿಕೆಯನ್ನ ಅವರು ಕೊಡ್ತಾರೆ. ಅದನ್ನ ನಾನು ಸಹ ಕಂಡಿದ್ದೇನೆ. ನೀವೇನ್ ಸರ್ಕಾರ ಅಲ್ಲ, ನೀವೇನ್ ಮುಖ್ಯಮಂತ್ರಿ ಅಲ್ಲ, ಕನಿಷ್ಠ ಉಸ್ತುವಾರಿ ಸಚಿವರು ಅಲ್ಲ. ನಿಮ್ಮ ಈ ಹೇಳಿಕೆಗೆ ನಮ್ದು ಯಾವುದೇ ವಿಧವಾದ ಕಿಂಚಿತ್ತು ಮಾನ್ಯತೆನೂ ಇಲ್ಲ, ಬೆಲೆನೂ ಇಲ್ಲ. ಈ ರೀತಿಯಾದ ಮೂರ್ಖತನದಿಂದ ನೀವು ಮಾತಾಡಬೇಡಿ. ಇದೇನು ಹಿಟ್ಲರ್ ಸರ್ಕಾರ ಅಲ್ಲ, ಇದೇನು ಸೊಗಲಕ್ಕನ್ ಸರ್ಕಾರ ಅಲ್ಲ, ಇದು ಪ್ರಜಾಪ್ರಭುತ್ವ ಸರ್ಕಾರ. ಪ್ರಜೆಗಳ ಮೌಲ್ಯಗಳಿಗೆ, ಪ್ರಜಾಸತ್ತಾತ್ಮಕ ಮೌಲ್ಯಗಳಿಗೆ ಬೆಲೆ ಕೊಟ್ಕೊಂಡು ಸರ್ಕಾರಗಳನ್ನ ನಡ್ಸ್ಕೊಂಡು ಹೋಗ್ಬೇಕು. ಈ ರೀತಿಯಾದಂತ ಬೇಜವಾಬ್ದಾರಿ ಉದ್ದಟತನ ಹೇಳಕ್ಕೆ ಕೂಡ ಅದನ್ನ ನಿಲ್ಸಿ ಅಂತ ಹೇಳಿ ನಾನು ಅವ್ರಿಗೂ ಸಹ ನಾನು ತಾಕೀತು ಮಾಡಿದ್ದೆ. ಆಮೇಲೆ 27ನೇ ತಾರೀಕು ನಮ್ಮ ವಿರೋಧ ಪಕ್ಷದ ನಾಯಕರಾದಂತ ಆರೋಷಕ್ ಅವರು ನಾವು ಧರಣಿ ನಿರತರಾಗಿರೋಂತ ಸ್ಥಳಕ್ಕೆ ಬಂದು ಸಿಲ್ಕ್ ಫ್ಯಾಕ್ಟರಿಯನ್ನ ಎಲ್ಲ ಪರಿಶೀಲನೆ ಮಾಡಿ ಯಾವುದೇ ಕಾರಣಕ್ಕೆ ಸೂಕ್ತ ಅಲ್ಲ ಅಂತ ಹೇಳಿ ನಮ್ಮನ್ನು ಸಹ ಬಂದು ಅರ್ಜುನ್ ಅವ್ರನ್ನ ನಮ್ಮನ್ನ ಬಂದು ನೀವು ಇಷ್ಟು ಈ ಅಮಾನಾಂತ ಉಪವಾಸದ ಒಂದು ತುಂಬಾ ಉಗ್ರವಾದ ಹೋರಾಟನ ಇಲ್ಲಿಗೆ ನಿಲ್ಸಿ, ನಿಮ್ಮ ಪ್ರಾಣನು ನಮ್ಗೆ ಮುಖ್ಯ, ನೀವು ಹೋರಾಟಗಾರರು, ನೀವು ಚೆನ್ನಾಗಿರ್ಬೇಕು ಅಂತ ಹೇಳಿ ನಮ್ಗೆ ಎಳ್ನೀರು ಕೊಡೋದ್ರ ಮೂಲಕವಾಗಿ ನಮ್ಗೆ ತಾತ್ಕಾಲಿಕವಾಗಿ ಅವ್ರಿಗೆ ಒಂದು ಬ್ರೇಕ್ ಕೊಟ್ಟು, ನೀವೇನು ಚಿಂತೆ ಮಾಡಬೇಡಿ, ಏನಾದ್ರು ಸರ್ಕಾರ ಇದನ್ನ ಇದೇ ರೀತಿ ಮುಂದುವರೆದ್ರೆ ನಾನು ಇದನ್ನ ಸದನದಲ್ಲಿ ಪ್ರಸ್ತಾಪ ಮಾಡ್ತೇನೆ. ಖಂಡಿತ ನನ್ಗೆ 6ನೇ ತಾರೀಕುವರೆಗೆ ಟೈಮ್ ಕೊಡಿ, ನಾನು ಸದನದಲ್ಲಿ ಪ್ರಸ್ತಾಪ ಮಾಡಿ ಇದು ಯಾವುದೇ ಕಾರಣಕ್ಕೂ ಆಗೋದಕ್ಕೆ ಬಿಡೋದಿಲ್ಲ. ಒಂದ್ ವೇಳೆ ಸರ್ಕಾರ ಏನಾದ್ರು ಅಸಮಾರಿತನ ಮಾಡಿದ್ರೆ ನಾನು ಇಲ್ಲಿಂದ ಪಾದಯಾತ್ರೆ ಮಾಡಿಸ್ತೀನಿ, ಉಗ್ರವಾದ ಹೋರಾಟ ಮಾಡ್ತೀನಿ ಅಂತ ಹೇಳಿದ್ರು. ಅದರಂತೆ ಅವರು ಸದನದಲ್ಲಿ ಪ್ರಸ್ತಾಪ ಮಾಡಿ ಸರ್ಕಾರಕ್ಕೆ ಅವರು ಚೀಮಾರಿ ಹಾಕಿದ್ರೆ. ನಮ್ಮ ಕೃಷ್ಣರಾಜ ಶಾಸಕರಾದಂತ ಶ್ರೀವಾಸ ಅವರು ಸಹ ಅದರ ಬಗ್ಗೆ ಧ್ವನಿ ಎತ್ತಿ ಇಲ್ಲಿ ಮಾಡತಕ್ಕಂಥದ್ದು ಸರಿಯಲ್ಲ ಅನ್ನೋ ಮಾತನ್ನ ಹೇಳಿದ್ರೆ,
ಈ ಎಲ್ಲ ಕಾರಣದಿಂದ ಹಾಗೂ ಎಲ್ಲ ಜನಪರ ಸಂಘಟನೆಗಳು, ರೈತ ಪರ ಹೋರಾಟಗಾರರು, ಇನ್ನಿತರ ಎಲ್ಲ ನಮ್ಮ ಪ್ರಬುದ್ಧರು, ಪರಿಸರವಾದಿಗಳು ಎಲ್ಲರೂ ಸೇರಿ ಒಂದು ಸಂಘಟಿತ ಹೋರಾಟ ಮಾಡೋದ್ರ ಫಲವಾಗಿ ನಮ್ಗೆ ಇವತ್ತು ಒಂದು ಒಳ್ಳೆಯ ಶ್ಲಾಘನೀಯವಾದಂತ ನಿರ್ಧಾರವನ್ನ ಸರ್ಕಾರ ಕೈಗೊಂಡಿರೋದು ನಮ್ಗೆ ತುಂಬಾ ಸಂತೋಷವಾಗಿದೆ. ಅದನ್ನ ನಾವು ಸ್ವಾಗತಿಸ್ತೇವೆ. ರೇಷ್ಮೆ ಕಾರ್ಖಾನೆಯ ಆವರಣದಲ್ಲಿ ಈಗಾಗಲೇ 5 ಎಕರೆ ಭೂಮಿ ಏನ್ ಕೊಟ್ಟಿದ್ದಾರೆ ಕ್ರೀಡಾ ಇಲಾಖೆಗೆ, ತಕ್ಷಣ ಅದನ್ನ ವಾಪಸ್ ಹಸ್ತಾಂತರ ಮಾಡಬೇಕು ಸರ್ಕಾರ. ಇದ್ರ ಬಗ್ಗೆ ನಾವು ಉಸ್ತುವಾರಿ ಸಚಿವರು, ಮುಖ್ಯಮಂತ್ರಿಗಳ ಗಮನಕ್ಕೂ ತರ್ತೇವೆ. ಹಸ್ತಾಂತರ ಮಾಡಬೇಕು. ಕಾರ್ಖಾನೆಯನ್ನು ಇನ್ನೂ ಹೆಚ್ಚು ಹಸಿರೀಕರಣಗೊಳಿಸಿ ಅಲ್ಲಿ ಒಂದು ಸುಂದರವಾದಂತ ಉದ್ಯಾನವನ ನಿರ್ಮಾಣ ಮಾಡಿ ನರಸೀಪುರ ನಾಗರಿಕ ಜನತೆಗೆ ಒಂದು ಒಳ್ಳೆಯ ಆಕ್ಸಿಜನ್ ದೊರೆಯುವಂತ ರೀತಿ, ಆಮ್ಲಜನಕ ದೊರೆಯುವಂತ ಒಂದು ಉತ್ತಮ ವಾತಾವರಣ ನಿರ್ಮಾಣ ಮಾಡಬೇಕು. ಮತ್ತು ಇನ್ನೂ ಹೆಚ್ಚು ಆಧುನಿಕ ತಂತ್ರಜ್ಞಾನ ಉಳ್ಳಂತ ಹೆಚ್ಚು ನೂಲನ್ನ, ರೇಷ್ಮೆ ನೂಲನ್ನ ತೆಗೆಯಂತ ಮಿಷನ್ಗಳನ್ನ ಹಾಕ್ಬೇಕು. ಇನ್ನೂ ಹೆಚ್ಚು ಸ್ಥಳೀಯರಿಗೆ ಉದ್ಯೋಗ ಕೊಡೋ ರೀತಿಯಲ್ಲಿ ಈ ಕಾರ್ಖಾನೆಯನ್ನ ಇನ್ನೂ ಹೆಚ್ಚು ಬೆಳೆಸಿ, ಇನ್ನೂ ಅಭಿವೃದ್ಧಿ ಪಡಿಸಿ ಈ ಕಾರ್ಖಾನೆಯನ್ನು ಉದ್ಧಾರ ಮಾಡ್ಬೇಕು ಅಂತ ಹೇಳಿ ನಾವು ನಮ್ಮ ಸರ್ಕಾರಕ್ಕೆ ನಾನು ಮನವಿ ಪೂರ್ವಕವಾಗಿ ಆಗ್ರಹ ಮಾಡ್ತೇನೆ. ಎಸ್ ಸರ್, ಧನ್ಯವಾದ. ಥ್ಯಾಂಕ್ ಯು ಮೇಡಮ್, ನಮಸ್ಕಾರ. ಬೈಟ್ ತಗೋಬೇಕು, ಅಷ್ಟು ಲಾಂಗು. ಬೇಡ ಆತ್ಮೀಯ ಚರ್ಚೆ ಮಾಡ್ತೀವಿ ಅಂತ ಸೌಜನ್ಯಕರು ಒಂದು ಮಾತಾಡಿಲ್ಲ ಅಂದ್ರೆ ಇವರು ತಾಲೂಕಿನ ಈ ಜನತೆಯ ದಂಡಾಧಿಕಾರಿಗಳ ಅಥವಾ ಈ ಆಡಳಿತ ಪಕ್ಷದ ಏಜೆಂಟ್ ಅಂತ ನಾನು ಪ್ರಶ್ನೆ ಮಾಡಬೇಕಾಗ್ತದೆ. ಯಾಕೆಂದ್ರೆ ಈ ವಿಚಾರದಲ್ಲಿ ಯಾಕೆ ಈ ಬಗ್ಗೆ ಮತ್ತಷ್ಟು ಅಭಿಪ್ರಾಯವನ್ನ ವ್ಯಕ್ತಪಡಿಸಲು ದೂರವಾಣಿ ಸಂಪರ್ಕದಲ್ಲಿ ಕಿರಗಸೂರು ಶಂಕರ್ ಅವರು ನಮ್ಮ ಜೊತೆ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಸರ್ ನಮಸ್ತೆ. ನಮಸ್ಕಾರ ಮೇಡಮ್.
ಸರ್, ಕ್ರೀಡಾಂಗಣ ಯೋಜನೆಯನ್ನ ಕೈಬಿಟ್ಟು ಈಗ ಸರ್ಕಾರ ಬೇರೆ ಪರ್ಯಾಯ ಜಾಗದಲ್ಲಿ ಕ್ರೀಡಾಂಗಣವನ್ನ ನಿರ್ಮಾಣ ಮಾಡೋದಕ್ಕೆ ಒಂದು ಸೂಚನೆಯನ್ನ ನೀಡಿದೆ. ಈಗ ನಿಮ್ಮ ಹೋರಾಟಕ್ಕೆ ತಕ್ಕಂತೆ ಪ್ರತಿಫಲ ಸಿಕ್ಕಿದೆ, ಇದಕ್ಕೆ ನಿಮ್ಮ ಅಭಿಪ್ರಾಯ ಏನು? ಮೇಡಮ್, ಈಗ ಏನು ರೇಷ್ಮೆ ಕಾರ್ಖಾನೆ ಇರೋದು, ರೇಷ್ಮೆ ಉದ್ಯಮ ಉಳಿಸಿ ಬೆಳೆಸಕ್ಕೋಸ್ಕರ ಆ ಕಾರ್ಖಾನೆ ಹಿಂದೆ ಮಹಾರಾಜರು ವಿಶಾಲವಾಗಿ ಕಟ್ಟಿದ್ದಾರೆ. ಯಾಕೆ ಈ ಉದ್ಯಮನ ಬೆಳೆಸ್ಬೇಕು. ಮತ್ತೆ ಏನು ಈ ನರಸೀಪುರ ತಾಲೂಕಿನ ಎಷ್ಟು ನಿರುದ್ಯೋಗಿಗಳಿದ್ದಾರೆ, ತುಂಬಾ ವಿದ್ಯಾರ್ಥಿಗಳು ಚೆನ್ನಾಗಿ ಓದ್ಕೊಂಡು ನಿರುದ್ಯೋಗಿಗಳ ಸಮಸ್ಯೆ ಬಳಲ್ತಾ ಇದಾರೆ. ಅಂತದ್ರಲ್ಲಿ ಒಂದು 100 ಜನಕ್ಕೆ ಹೆಚ್ಚು ಮಿಷನರಿಗಳ ತಂದು 100 ಜನಕ್ಕೆ ಕೆಲಸ ಕೊಟ್ರೆ ಇಲ್ಲಿ ನಿರುದ್ಯೋಗ ಸಮಸ್ಯೆ ಬಗೆಹರಿತದೆ ಒಂದು. ಮತ್ತೆ ರೇಷ್ಮೆ ಉದ್ಯಮ ಬೆಳೀತದೆ, ರೈತರಿಗೂ ಅನುಕೂಲ ಆಗ್ತದೆ. ಇವತ್ತು ಏನಾದ್ರು ರೈತ ದುಡ್ಡು ನೋಡ್ತಾನೆ ಒಂದ್ ಸ್ವಲ್ಪ ಅಂತಂದ್ರೆ ರೇಷ್ಮೆ ಉದ್ಯಮದಲ್ಲಿ ಮಾತ್ರ. ಅದನ್ನ ಬಿಟ್ಟು ಏನು ಸರ್ಕಾರ ಏನು ಅವೈಜ್ಞಾನಿಕವಾಗಿ ಆ ಕ್ರೀಡಾಂಗಣ ಮಾಡಕ್ಕೆ ಜಾಗವೇ ಇಲ್ಲ. ನಿಮ್ಗೆ ಗೊತ್ತು, ಒಂದು ಕ್ರೀಡಾಂಗಣ ಮಾಡ್ಬೇಕಾದ್ರೆ ಕನಿಷ್ಠ 8 ರಿಂದ 10 ಎಕರೆ ಜಾಗ ಬೇಕು. 400 ಮೀಟರ್ ಓಡೋಂಥದ್ದು ಫೀಲ್ಡ್ ಬೇಕು. ಮತ್ತೆ ಏನು ನಾವು ಕ್ರೀಡಾಂಗಣ ಮಾಡಿದ್ಮೇಲೆ ಸಮಗ್ರ ಕ್ರೀಡೆ, ವಾಲಿಬಾಲು, ಫುಟ್ಬಾಲು, ಮತ್ತೆ ಸಣ್ಣ ಪುಟ್ಟ ಮಕ್ಕಳು ಆಡೋದ ಕ್ರಿಕೆಟ್ ಮೈದಾನ, ಹೈ ಜಂಪು, ಲಾಂಗ್ ಜಂಪು ಎಲ್ಲ ಇರ್ಬೇಕಲ್ವೇ? ಕೇವಲ ಒಂದು ಖೋಖೋ, ವಾಲಿಬಾಲ್ ಆಡ್ಕೋಬಹುದು ಅಂತ ಹೇಳಿದ್ರೆ ಕ್ರೀಡಾಂಗಣ ಯಾಕೆ ಬೇಕು ಅಂತ ನಮ್ ಪ್ರಶ್ನೆ. ಕ್ರೀಡಾಂಗಣ ಮಾಡ್ಬೇಕಾದ್ರೆ ನರಸೀಪುರ ತಾಲೂಕಿನಲ್ಲಿ ಜಾಗಗಳಿದೆ, ತಕೊಳ್ಳಿ. ಒಂದು ವೇಳೆ ಗೌರ್ಮೆಂಟ್ ಜಾಗ ಸಿಗ್ಲಿಲ್ಲ ಅಂತಂದ್ರೆ ಪ್ರೈವೇಟ್ ಜಾಗನೇ ತಕೊಂಡು ಒಳ್ಳೆ ಸುಸಜ್ಜಿತವಾದ ಕ್ರೀಡಾಂಗಣ ಮಾಡಿದ್ರೆ ಇಲ್ಲಿ ಕ್ರೀಡಾಪಟುಗಳಿಗೆ ಅನುಕೂಲ ಆಗ್ತದೆ. ಇಲ್ಲಿ ನ್ಯಾಷನಲ್, ಇಂಟರ್ನ್ಯಾಷನಲ್ ಕ್ರೀಡಾಪಟುಗಳು ಇದ್ದಾರೆ. ನಮಗೆ ಕ್ರೀಡಾಂಗಣ ಬೇಕೇ ಬೇಕು. ಆದರೆ ನಮ್ಮ ಹೋರಾಟ ಕಾರ್ಖಾನೆ ಒಳಗೆ ಕ್ರೀಡಾಂಗಣ ಬೇಡ. ಒಂದು ಹೆಚ್ಚು ಕಡಿಮೆ 600 ಮರ ತೆರೀತಾರೆ, ಪರಿಸರ ಹಾಳಾಗ್ತದೆ. ಅಲ್ಲಿ ಎಷ್ಟು ಅಂದ್ರೆ ಆ ಕ್ರೀಡಾಂಗಣ ಆ ಕಾರ್ಖಾನೆ ಒಳಗಡೆ ಹೋದ್ರೆ ಕೋಲ್ಡ್ ವಾತಾವರಣ, ಮತ್ತೆ ಏನಲ್ಲಿ ಗೂಡು ಏನು ಬೇಯಿಸ್ತಾರೆ ಅದು ಸ್ಮೆಲ್ ಬರ್ತದೆ. ಆ ಸ್ಮೆಲ್ ನ ತಡೆಯಂತ ಕೆಲಸ ಆ ಪರಿಸರ ಮಾಡ್ತಾ ಇದೆ, ಆ ಗಿಡ ಮರಗಳು. ಇಲ್ದವ್ರು ಈಗ 100 ವರ್ಷ ಆಗಿದೆ, ಇದ್ರ ಎಷ್ಟು ಸ್ಮೆಲ್ ಬರ್ತದೆ ಅಂತ ಅನೌನ್ಸ್ ಮಾಡಿದ್ರು. 100 ವರ್ಷದಿಂದ ಒಂದ್ ಸ್ಮೆಲ್ ಇಲ್ಲ ಅಂದ್ರೆ ಆ ಮರಗಳು ಆ ಸ್ಮೆಲ್ ಮುಚ್ಚೋತವೆ. ಅದರಿಂದ ಅದಕ್ಕೆ ನಮ್ಮ ಉದ್ದೇಶ ಏನು, ನಾವು ಒಂದು ಸಿಂಬಲ್ ಮಾಡಿದ್ರು, ಏನು ಕ್ರೀಡಾಂಗಣ ಬೇರೆ ಕಡೆ ನಿರ್ಮಿಸಿ ಕಾರ್ಖಾನೆ ಅಭಿವೃದ್ಧಿ ಪಡಿಸಿ ಅನ್ನೋ ನಿಟ್ಟಿನಲ್ಲಿ ರೇಷ್ಮೆ ಕಾರ್ಖಾನೆ ಉಳಿಸಿ ಹೋರಾಟ ಸಮಿತಿ ಅಂತ ಮಾಡಿ ರಾಜ್ಯ ರೈತ ಸಂಘಟನೆಗಳ ಒಕ್ಕೂಟ, ರಾಜ್ಯ ಕಬ್ಬು ಬೆಳೆಗಾರ ಸಂಘ, ರಾಜ್ಯ ರೈತ ಸಂಘ, ಪರಿಸರ ಪ್ರೇಮಿಗಳು, ಕನ್ನಡ ಪರ ಸಂಘಗಳು, ಇನ್ನು ಅನೇಕ ಸಂಘಟನೆಗಳು ಒಗ್ಗೂಡಿ ಒಂದು ಹೋರಾಟ ಮಾಡಿ ಇವತ್ತು ಸರ್ಕಾರದ ಗಮನ ಸೆಳೆದು ಸರ್ಕಾರಕ್ಕೂ ಗೊತ್ತಾಯ್ತು ಅಲ್ಲಿ ಕ್ರೀಡಾಂಗಣ ಮಾಡಿದ್ರೆ ತೊಂದರೆ ಆಗ್ತದೆ, ಆ ಕಡೆ ಫ್ಯಾಕ್ಟರಿನೂ ಅಭಿವೃದ್ಧಿ ಆಗಲ್ಲ, ಕ್ರೀಡಾಂಗಣನೂ ದೊಡ್ಡದಾಗಲ್ಲ ಅನ್ನೋ ಉದ್ದೇಶದಿಂದ ಕೈ ಬಿಟ್ಟಿದ್ದಾರೆ. ಏನು ಸಾಮೂಹಿಕ ಹೋರಾಟದಿಂದ ಇವತ್ತು ಯಶಸ್ವಿ ಸಿಕ್ಕಿದೆ. ಸರ್ಕಾರಕ್ಕೆ ಈ ವಿಚಾರವಾಗಿ ಏನು ಕುರುಬೂರು ಶಾಂತಕುಮಾರ್ ಅವರ ನೇತೃತ್ವದ ರಾಜ್ಯ ಕಬ್ಬು ಬೆಳೆಗಾರ ಸಂಘ ಅವ್ರ ಸರ್ಕಾರಕ್ಕೆ ಅಭಿನಂದನೆ ಹೇಳಕ್ಕೆ ಇಷ್ಟಪಡ್ತೀವಿ ಮೇಡಮ್. ಎಸ್ ಸರ್, ಧನ್ಯವಾದ. ಟಿ ನರಸೀಪುರ ತಾಲೂಕಿನ ರೈತರ ಹೋರಾಟಕ್ಕೆ ಕೊನೆಗೂ ಜಯ ಸಿಕ್ಕಿದೆ. ಕಳೆದ 15 ದಿನಗಳಿಂದ ಆಮರಣಾಂತ ಉಪವಾಸವನ್ನ ಕೈಗೊಳ್ಳಲಾಗಿತ್ತು. ಅಂದ್ರೆ 2 ದಿನಗಳಿಂದ ಆಮರಣಾಂತ ಉಪವಾಸ ಕೂಡ ಕೈಗೊಳ್ಳಲಾಗಿತ್ತು. 15 ದಿನಗಳಿಂದ ಹೋರಾಟವನ್ನ ಕೂಡ ನಡೆಸಲಾಗ್ತಾ ಇತ್ತು. ಇದರ ಫಲವಾಗಿ ಈಗ ರೇಷ್ಮೆ ಕಾರ್ಖಾನೆಯ ಆವರಣದಲ್ಲಿ ಅಂದ್ರೆ ಅದೇ ಜಾಗದಲ್ಲಿ ಕ್ರೀಡಾಂಗಣವನ್ನ ನಿರ್ಮಾಣ ಮಾಡುವ ಯೋಜನೆಯನ್ನ ಸರ್ಕಾರ ಕೈಬಿಟ್ಟಿದೆ. ಅದಕ್ಕೆ ಪರ್ಯಾಯ ಜಾಗವನ್ನ ಗುರುತಿಸಿ ಕ್ರೀಡಾಂಗಣವನ್ನ ನಿರ್ಮಾಣ ಮಾಡಲಾಗುವುದು. ಒಂದು ಹೈಟೆಕ್ ಕ್ರೀಡಾಂಗಣ ನಿರ್ಮಾಣ ಮಾಡಲಾಗುತ್ತೆ ಅಂತ ಭರವಸೆಯನ್ನ ಕೂಡ ಸದನದಲ್ಲಿ ಚರ್ಚೆ ನಡೆಸಿ ಈ ಬಗ್ಗೆ
ಚರ್ಚೆ ನೀಡಿ ಮಾಹಿತಿಯನ್ನ ಕೂಡ ನೀಡಲಾಗಿದೆ. ಪರ್ಯಾಯ ಜಾಗದಲ್ಲಿ ಕ್ರೀಡಾಂಗಣವನ್ನ ನಿರ್ಮಾಣ ಮಾಡಲಾಗುತ್ತೆ ಎಂಬ ಮಾಹಿತಿಯನ್ನ ಕೂಡ ಸರ್ಕಾರ ನೀಡಿದೆ. ಸದನದಲ್ಲಿ ಈ ಬಗ್ಗೆ ಚರ್ಚೆ ನಡೆಸಲಾಗಿದೆ. ರೇಷ್ಮೆ ಸಚಿವ ಕೆ ವೆಂಕಟೇಶ್ ಅವರು ಕೂಡ ಈ ಬಗ್ಗೆ ಸದನದಲ್ಲಿ ಚರ್ಚೆಯನ್ನ ನಡೆಸಿದ್ದಾರೆ. ಅಂದ್ರೆ ಟಿ ನರಸೀಪುರದ ಈ ರೇಷ್ಮೆ ಕಾರ್ಖಾನೆ ಈ ಭಾಗದ ರೈತರ ಪಾಲಿನ ಆರ್ಥಿಕ ಜೀವನಾಡಿಯಾಗಿತ್ತು. ಆದ್ರೆ ಇಲ್ಲಿ ಕಾರ್ಖಾನೆ ಬದಲಿಗೆ ಕ್ರೀಡಾಂಗಣ ನಿರ್ಮಿಸಲು ಸರ್ಕಾರ ಮುಂದಾದಾಗ ರೈತರು ಆಕ್ರೋಶವನ್ನ ವ್ಯಕ್ತಪಡಿಸಿದ್ರು. ಈ ಬಗ್ಗೆ ಏಡೆನ್ಸ್ ನ್ಯೂಸ್ ನಲ್ಲಿ ಕೂಡ ನಿರಂತರವಾಗಿ ಸುದ್ದಿಯನ್ನ ಕೂಡ ಮಾಡಲಾಗಿತ್ತು. ಕ್ರೀಡಾಂಗಣದ ಪರ ವಿರೋಧದ ಚರ್ಚೆಯನ್ನ ಕೂಡ ನಡೆಸಲಾಗಿತ್ತು. ಇದಾದ ಬಳಿಕ ನಂತರ ಸದನದಲ್ಲಿ ಚರ್ಚೆ ಕೂಡ ನಡೆಸಲಾಗಿದೆ. ಈ ಬಗ್ಗೆ ರೈತರು ಸಂತಸವನ್ನ ವ್ಯಕ್ತಪಡಿಸಿದ್ದಾರೆ. ಏನಿದೆ ನಮ್ಮ ಕಾರ್ಖಾನೆ ಉಳಿಯುತ್ತೆ ಅನ್ನೋ ಸಂತಸವನ್ನ ಕೂಡ ವ್ಯಕ್ತಪಡಿಸಿದ್ದಾರೆ. ಸರ್ಕಾರಕ್ಕೆ ಧನ್ಯವಾದವನ್ನ ಕೂಡ ತಿಳಿಸಿದ್ದಾರೆ ರೈತ ಮುಖಂಡರು. ಏನು ನಿನ್ನೆ ಕರ್ನಾಟಕ ರಾಜ್ಯ ಸರ್ಕಾರದ ಮಾನ್ಯ ಸಚಿವರಾದಂಥ ರೇಷ್ಮೆ ಸಚಿವರಾದ ಕೆ ವೆಂಕಟೇಶ್ರವರು ಟಿ ನರಸೀಪುರ ರೇಷ್ಮೆ ಕಾರ್ಖಾನೆಯ ಆವರಣದಲ್ಲಿ ಯಾವುದೇ ಕಾರಣಕ್ಕೂ ಕ್ರೀಡಾಂಗಣವನ್ನು ನಿರ್ಮಿಸುವುದಿಲ್ಲ ಅಂತ ಹೇಳಿರುವುದು ಸರ್ಕಾರದ ಈ ನಡೆ ಸ್ವಾಗತಾರ್ಹವಾಗಿದೆ. ಕಳೆದ 15 ದಿನಗಳಿಂದ ಅಲ್ಲಿನ ಕಾರ್ಮಿಕರು ದಿನನಿತ್ಯ ಪ್ರತಿಭಟನೆ ಮಾಡ್ತಾಯಿದ್ರು. ಇದಕ್ಕೆ ರೈತ ಸಂಘದವರು, ಪರಿಸರವಾದಿಗಳಾದಂಥ ಪರಶುರಾಮೇಗೌಡರವ್ರ ತಂಡ, ರೈತ ಸಂಘದ ಬಡಗಲ್ಪುರದ ನಾಗೇಂದ್ರ ಅವ್ರ ತಂಡ, ಕುರ್ಬೂರ್ ಶಾಂತಕುಮಾರ್, ಕಿರುಕ್ಷೂರ್ ಶಂಕರ್ ಅವ್ರ ತಂಡ ಹಾಗೂ ಪ್ರಥಮ ಬಾರಿಗೆ ಕಾರ್ಖಾನೆಯನ್ನು ಮುಚ್ತೀವಿ ಅಂತ ಹೇಳಿದಾಗ ಬಂದಂಥ ನಮ್ಮ ಮಾಜಿ ಸಂಸದರಾದಂಥ ಪ್ರತಾಪ್ ಸಿಂಹ ಅವರು ಬಂದರು. ಅವರು ಸರ್ಕಾರದ ನಡೆಯನ್ನು ಖಂಡಿಸಿ ಹೋದರು. ತದನಂತರ ನಾನು ಹೋಗಿ ಸನ್ಮಾನ್ಯ ನಮ್ಮ ಲೋಕಸಭಾ ಸದಸ್ಯರಾದಂಥ ಯದುವೀರ್ ಅವರಿಗೆ ನಾನು ಮನವಿ ಸಲ್ಲಿಸಿದ್ದೆ. ಈ ರೀತಿ ಆಗ್ತಾಯಿದೆ, ಈ ಕಾರ್ಖಾನೆಯನ್ನು ಉಳಿಸ್ಬೇಕು ನೀವು ಬಂದು ಅಂತ ಅಂದ್ಬಿಟ್ಟು ಅವ್ರಿಗೂ ಸಹ ನಾನು ಮನವಿಯನ್ನು ಬರವಣಿಗೆ ಮೂಲಕ ಅವ್ರಿಗೆ ಮನವಿ ಮಾಡಿದ್ದೆ, ಮೌಖಿಕವಾಗಿ ಮನವಿ ಮಾಡಿದ್ದೆ. ಅದರಂತೆ ಸನ್ಮಾನ್ಯ ಯದುವೀರ್ ಅವರು ಬಂದು ಕಾರ್ಖಾನೆಯನ್ನು ಪರಿಶೀಲಿಸಿ ಇಲ್ಲಿ ಯಾವುದೇ ಕಾರಣಕ್ಕೂ ಇಲ್ಲಿ ಮಾಡೋ ಸೂಕ್ತ ಅಲ್ಲ ಅಂಥೇಳಿ ಅವರು ಮೈಸೂರಿಗೆ ಹೋದರು. ಮುಖ್ಯಮಂತ್ರಿಗಳು ಮೈಸೂರಿಗೆ ಬಂದಂಥ ಸಂದರ್ಭದಲ್ಲಿ ಮಾನ್ಯ ಯದುವೀರ್ ಸಾಹೇಬರು ಅವರಿಗೆ ಮನವಿ ಮಾಡಿದ್ರು ಮುಖ್ಯಮಂತ್ರಿಗಳಿಗೆ. ಅದಕ್ಕೆ ಸರಿಯಾಗಿ ಮುಖ್ಯಮಂತ್ರಿಗಳು ಸ್ಪಂದಿಸಿದರೆ ಸನ್ಮಾನ್ಯ ಉಸ್ತುವಾರಿ ಸಚಿವರು ಸಹ ಇಲ್ಲಿ ನಾವು ಅಧ್ಯಯನ ತಂಡವನ್ನು ಕಳಿಸಿ ಪರಿಶೀಲನೆ ಮಾಡ್ತೀವಿ, ಒಂದು ವೇಳೆ ಅಲ್ಲಿ ಸೂಕ್ತ ಇಲ್ಲ ಅಂತ ಹೇಳಿದ್ರೆ ಅಲ್ಲಿ ಕ್ರೀಡಾಂಗಣವನ್ನು ನಾವು ಮಾಡೋದಿಲ್ಲ ಯಾವುದೇ ಕಾರಣಕ್ಕೂ ಅಂಥೇಳಿ ಸನ್ಮಾನ್ಯ ಉಸ್ತುವಾರಿ ಸಚಿವರಾದಂಥ ಎಸ್ ಸಿ ಮಹದೇವಪ್ಪನವರು ಸಹ ಭರವಸೆ ಕೊಟ್ಟಿದ್ದರು. ಅದರಂತೆ ಅವರು ಸಹ ಸರ್ಕಾರದ ಗಮನವನ್ನು ಸೆಳೆದು ಈ ಒಂದು ಕಾರ್ಖಾನೆಯನ್ನು ತೆರವು ಮಾಡಿಸಿರೋದು ಅವ್ರಿಗೆ ನಾವು ಅಭಿನಂದನೆ ಸಲ್ಲಿಸ್ತೀವಿ, ಕೃತಜ್ಞತೆ ಸಲ್ಲಿಸ್ತೀವಿ. ಹಾಗೆ ನಮ್ಮ ನೆಚ್ಚಿನ ನಾಯಕರಾದಂಥ ಆರ್ ಅಶೋಕ್ರವರು ಬಂದು ಬೆಂಗಳೂರಿನಿಂದ ಬಂದು ಚನ್ನಪಟ್ಟಣ ಫ್ಯಾಕ್ಟ್ರಿ, ಮೈಸೂರು ಫ್ಯಾಕ್ಟ್ರಿ, ಸಿಲ್ಕ್ ಫ್ಯಾಕ್ಟ್ರಿ ಹಾಗೂ ಇಲ್ಲಿ ನಮ್ಮ ರೇಷ್ಮೆ ಕಾರ್ಖಾನೆಗೂ ಸಹ ಭೇಟಿ ಕೊಟ್ಟರು. ಆ ಸಂದರ್ಭದಲ್ಲಿ ನಾವು 2 ದಿನಗಳಿಂದ ನಾನು ಹಾಗೂ ನಮ್ಮ ಜಿಲ್ಲಾ ಉಪಾಧ್ಯಕ್ಷರಾದಂಥ ಆರ್ ಅರ್ಜುನ್ರವರು ಆಮರಣಾಂತ ಉಪವಾಸ ಕೂತಿದ್ವಿ. ಅವರು ನಮ್ಮ ಮನವೊಲಿಸಿ ಈ ಹೋರಾಟವನ್ನು ನಾವು ಇನ್ನೂ ತೀವ್ರ ರೀತಿ ಕರ್ಕೊಂಡು ಹೋಗೋಣ, ನಿಮ್ಮ ಜೀವ ಮುಖ್ಯ, ನೀವು ಕಾರ್ಯಕರ್ತರು ಮುಖ್ಯ, ಸಮಾಜಕ್ಕೆ ನೀವು ಆಸ್ತಿ ಅಂತೇಳಿ ನಮ್ಮ ಮನವೊಲಿಸಿ ನಮಗೆ ಎಳ್ನೀರು ಕೊಡೋದ್ರ ಮೂಲಕವಾಗಿ ನಮ್ಮ ಉಪವಾಸ ಸತ್ಯಾಗ್ರಹವನ್ನು ತಾತ್ಕಾಲಿಕವಾಗಿ ನಾವು ಅದನ್ನು ನಿಲ್ಲಿಸಿದ್ವಿ. ಹೀಗೆ ಮನೆ ಆಳ ಕೆಲಸ ಮಾಡ್ತಾ ಇದ್ದಾರೆ ಅಂದ್ರೆ ನಾನು ಹೇಳ್ತೀನಿ, ಇಷ್ಟಾದ್ಮೇಲೆ ಎಷ್ಟು ಲಾಭ ಮಾಡಿದ್ದಾರೆ ಅಧ್ಯಕ್ಷರೇ? 96 ಕೋಟಿ ಲಾಭ ಮಾಡಿದ್ದಾರೆ ಈ ವರ್ಷ. 96,000 ಲಾಭ ಮಾಡಿದ್ದಾರೆ. ಕ್ರೋರ್ 96 ಕೋಟಿ ಲಾಭ ಮಾಡಿದ್ದಾರೆ, ಲೆಕ್ಕ ಕೊಡಿ. ಅಂತ ಸಂಸ್ಥೆನ ಮುಚ್ಚಕ್ ಹೊರಟಿದ್ದಾರೆ. ಅಲ್ಲಿರುವಂತ ಪ್ರಿಯಾಂಕ್ 16 ಸಚಿವರು ಅಲ್ಲಿ ಕ್ಯೂ ನಿಂತ್ಕೊಂತಾರೆ. ಅದು 1 ಅವರಲ್ಲಿ ಎಲ್ಲ ಸೇಲ್ ಆಗಿ ಹೋಗ್ತೈತೆ. ಅದನ್ನ ಇಂಪ್ರೂವ್ ಮಾಡಬೇಕು, ಅದನ್ನ ಮುಚ್ಚಬೇಕು. ಆ ಜಾಗನ ಯಾಕೆ ಈಗ ನೀವು ಪರಬಾರೆ ಮಾಡ್ತಾ ಇದ್ರೆ? ನಿಮ್ಗೆ ಬೇರೆ ಇಲ್ವಾ ಜಾಗ? ತಗೊಳ್ಳಿ, ದುಡ್ಡು ಕೊಟ್ಟು. ಸುತ್ತು ಲೇಔಟ್ ಮಾಡಿದ್ದಾರೆ ಅಧ್ಯಕ್ಷರೇ, 500,000 ಎಕರೆ ಲೇಔಟ್ಗಳು ಮಾಡಿದ್ದಾರೆ. ಅದು ಸುತ್ತು ಏರಿಯಾ ಸುತ್ತೂರು ಅವ್ರಿಗೆಲ್ಲ ಜಮೀನ್ ಸಿಗುತ್ತೆ, ಇವ್ರಿಗೆ ಜಮೀನ್ ಸಿಗಲ್ಲ. ಅಂದ್ರೆ 96 ಕೋಟಿ ಲಾಭ ಮಾಡಿರೋ ಅಂತ ಒಂದು ಸಂಸ್ಥೆಯನ್ನ ಮುಚ್ಚಾಕ ಹೊರಟಿದ್ದಾರೆ. ಅದನ್ನ ಕೂಡಲೇ ರದ್ದು ಮಾಡಬೇಕು ಅಂತ ನಾನು ಆಗ್ರಹ ಮಾಡ್ತಾ ಇದ್ದೀನಿ. ರದ್ದು ಮಾಡಬೇಕು ಕೂಡ. ಇಲ್ಲ ಅಂತ ಹೇಳಿದ್ರೆ ಇದು ಸಂಸ್ಥೆ ಅಂದ್ರೆ ಸರ್ಕಾರಿ ಸಂಸ್ಥೆಗಳು ಲಾಭ ಮಾಡೋದೇ ಕಡಿಮೆ.
90% ಲಾಭ ಮಾಡಲ್ಲ. ಯಾವುದೋ ಕೆಲವು ಸೋಪ್ ಫ್ಯಾಕ್ಟ್ರಿ ಈ ತರ ಸಿಲ್ಕ್ ಈ ತರದವ್ರು ಮಾಡ್ತಾರೆ. ಇದ್ರೂ ನೀವು ಮುಣಗ್ಸಕ್ ಹೊರಟ್ರೆ ಏನು ಲಾಬಿ ಇದೆಯಾ? ಬೇರೆ ಲಾಬಿ ಬೇರೆ ಹತ್ರ ನೀವು ದುಡ್ಡು ವಿಚಾರ ಗೊತ್ತಿದೆ ಏನೋ ಅದು ಸೇಲ್ಸ್ ಇದೆ. ನಾವ್ ಏನ್ ತಯಾರು ಮಾಡ್ತೀವಿ ಅದೇ ಬಂದಿದ್ದ ಖರ್ಚಾಗುತ್ತೆ ಅದೆಲ್ಲ. ಅಧ್ಯಕ್ಷರೇ, ನಾನು ಅಧ್ಯಕ್ಷರೇ, ಈಗ ಮಂತ್ರಿಗಳು ಸದನದಲ್ಲಿ ಉತ್ತರ ಕೊಟ್ಟಿದ್ದಾರೆ. ಅಲ್ಲಿ ನಾವು ಹೋದಾಗ ಸುಮಾರು 2,000 ಜನ ಸ್ಟ್ರೈಕ್ ಮಾಡ್ತಾರೆ. ಮೈಸೂರು ರೇಷ್ಮೆ ಕಾರ್ಖಾನೆ ಉಳಿಸಿ ಹೋರಾಟ ಸಮಿತಿಯಿಂದ 15 ದಿನ ನಿರಂತರವಾಗಿ ರೈತಪರ ಸಂಘಟನೆಗಳು, ಪರಿಸರ ಪ್ರೇಮಿಗಳು, ಕನ್ನಡ ಸಂಘಟನೆಗಳು, ವಿವಿಧ ರಾಜಕೀಯ ಪಕ್ಷದವರು ಸುಧಾ ಜೊತೆಗೂಡಿ ಏನು ರೇಷ್ಮೆ ಕಾರ್ಖಾನೆ ಒಳಗೆ ಕ್ರೀಡಾಂಗಣವನ್ನು ವಿರೋಧಿಸಿ ನಿರಂತರವಾಗಿ ಪ್ರತಿಭಟನೆ ಮಾಡಿದ ಹಿನ್ನೆಲೆಯಲ್ಲಿ ಇಂದು ಏನು ರೇಷ್ಮೆ ಖಾತೆ ಸಚಿವರಾದ ಕೆ ವೆಂಕಟೇಶ್ ಅವರು ಇವತ್ತು ರೇಷ್ಮೆ ಕಾರ್ಖಾನೆ ಒಳಗಡೆ ಕ್ರೀಡಾಂಗಣ ಮಾಡೋದಿಲ್ಲ ಅಂತ ಇವತ್ತು ಸದನದಲ್ಲಿ ಘೋಷಣೆ ಮಾಡಿದೆ. ಇದು ಸ್ವಾಗತಾರ್ಹ. ಏನು ರೈತರು ಹಾಗೂ ಕಾರ್ಮಿಕರು, ವಿವಿಧ ಸಂಘಟನೆ ಪರ ಹೋರಾಟಗಾರರ ಹೋರಾಟದಿಂದ ಇವತ್ತು ನಮಗೆ ಜಯ ಸಿಕ್ಕಿದೆ. ಸರ್ಕಾರಕ್ಕೆ ಅಭಿನಂದನೆ ಹೇಳಕ್ಕೆ ಇಷ್ಟಪಡ್ತೀನಿ. ಹಾಗೇನೆ ಏನು ಪ್ರತಿದಿನ ಏನು ಈಡೇನ್ಸ್ ಟಿವಿ ಅವರು ಪ್ರತಿದಿನ ಅವ್ರ ವರದಿಗಾರರು ಬಂದು ಸುದ್ದಿ ಮಾಡಿ ಸರ್ಕಾರದ ಗಮನ ಸೆಳೆದಲ್ಲಿ ಪ್ರಮುಖ ಪಾತ್ರ ವಹಿಸಿದ್ದಾರೆ. ಈಡೇನ್ಸ್ ಟಿವಿ ಅವರಿಗೂ ಹೃದಯಪೂರ್ವಕವಾಗಿ ರೈತರ ಪರವಾಗಿ ಕಾರ್ಮಿಕರ ಪರವಾಗಿ ಧನ್ಯವಾದ ಹೇಳಕ್ಕೆ ಬಯಸ್ತೀನಿ. ರೇಷ್ಮೆ ಕಾರ್ಖಾನೆ ಉಳಿಸಿ ಹೋರಾಟ ಸಮಿತಿಯಿಂದ 15 ದಿನ ನಿರಂತರ